ಹಲೋ ವೀಕ್ಷಕರೇ, ನಮಸ್ಕಾರ. ಬಿಮ್ಲಾದೇವಿ ಕಿಚನ್ ಸರ್ವಮಗೆ ಸ್ವಾಗತ. ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ನೆಲ್ಲಿಕಾಯಿ ಹಲ್ವಾ ಮಾಡುವುದು ತೋರಿಸುತ್ತೇನೆ. ಫ್ರೆಂಡ್ಸ್, ನಾನು ಇಲ್ಲಿ ನೆಲ್ಲಿಕಾಯಿಯನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಟ್ಟುಕೊಂಡಿದ್ದೇನೆ. ಬೆಲ್ಲ, ತುಪ್ಪ, ಸ್ವಲ್ಪ ಏಲಕ್ಕಿ ಪೌಡರ್ ಬೇಕಾಗುತ್ತದೆ. ನೆಲ್ಲಿಕಾಯಿಯು ಕಪ್ಪಾಗಿದ್ದರೆ ಅದರ ಸಿಪ್ಪೆಯನ್ನು ತೆಗೆಯಬೇಕು. ಹಾಗೆಯೇ ನೆಲ್ಲಿಕಾಯಿಯನ್ನು ಒಂದು ಸಲ ಚಾಕುವಿನಿಂದ ಹೀಗೆ ಕಟ್ ಮಾಡಿಕೊಳ್ಳಿ. ಎಲ್ಲ ನೆಲ್ಲಿಕಾಯಿಯನ್ನು ನಾನು ಹೀಗೆ ಒಂದು ಸಲ ಕಟ್ ಮಾಡಿ ಇಟ್ಟುಕೊಂಡಿದ್ದೇನೆ. ಫ್ರೆಂಡ್ಸ್, ಇಲ್ಲಿ ಕುದಿಯಲು ನೀರು ಇಟ್ಟಿದ್ದೆ ಸ್ಟವ್ ಮೇಲೆ. ಎಲ್ಲ ನೆಲ್ಲಿಕಾಯಿಯನ್ನು ಕುದಿಯುವ ನೀರಿಗೆ ಹಾಕಿ 10 ನಿಮಿಷಗಳವರೆಗೆ ಕುದಿಸಿಕೊಳ್ಳಬೇಕು. ಫ್ರೆಂಡ್ಸ್, ನೆಲ್ಲಿಕಾಯಿಯು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದರಲ್ಲಿ ವಿಟಮಿನ್ ಸಿ ಅಧಿಕವಾಗಿರುವುದರಿಂದ ನಮ್ಮ ಆರೋಗ್ಯವನ್ನು ಹೆಲ್ದಿಯಾಗಿರುವಂತೆ ಮಾಡುತ್ತದೆ. ಇದು ನಮ್ಮ ಜೀರ್ಣಕ್ರಿಯೆಯನ್ನು ಹೆಚ್ಚಿಸುವಲ್ಲಿ ಸಹಾಯಕವಾಗಿದೆ. ಈಗ ಫ್ರೆಂಡ್ಸ್, ನೆಲ್ಲಿಕಾಯಿ ಬೆಂದಿದೆ. ಎಲ್ಲ ನೆಲ್ಲಿಕಾಯಿಯನ್ನು ಪ್ಲೇಟಿನಲ್ಲಿ ತೆಗೆದುಕೊಳ್ಳೋಣ. ಫ್ರೆಂಡ್ಸ್, ನೆಲ್ಲಿಕಾಯಿಯು ಚಳಿಗಾಲದಲ್ಲಿ ಬ್ಯಾಕ್ಟೀರಿಯಾ ಮತ್ತು ವೈರಲ್ನಿಂದ ಬರುವ ಕೆಮ್ಮು, ನೆಗಡಿ, ಜ್ವರವನ್ನು ತಡೆಗಟ್ಟುವಲ್ಲಿ ಸಹಾಯಕಾರಿಯಾಗಿದೆ. ಸ್ವಲ್ಪ ತಣ್ಣಗಾದ ಮೇಲೆ ನೆಲ್ಲಿಕಾಯಿಯಲ್ಲಿನ ಬೀಜಗಳನ್ನು ಹೊರಗೆ ತೆಗೆಯಬೇಕು. ಎಲ್ಲ ಬೀಜಗಳನ್ನು ಹೊರಗೆ ತೆಗೆಯುತ್ತೇನೆ. ನಂತರ ಎಲ್ಲ ಹೋಳುಗಳನ್ನು ಮಿಕ್ಸಿಯಲ್ಲಿ ತರಿಯಾಗಿ ಗ್ರೈಂಡ್ ಮಾಡಿಕೊಳ್ಳಬೇಕು. ಫ್ರೆಂಡ್ಸ್, ನುಣ್ಣಗೆ ಗ್ರೈಂಡ್ ಮಾಡಿಕೊಳ್ಳಬಾರದು. ಸ್ವಲ್ಪ ಉದುರಾಗಿ ಇರುವಂತೆ ಗ್ರೈಂಡ್ ಮಾಡಿಕೊಳ್ಳಿ. ಈ ರೀತಿ ಉದುರಾಗಿರಬೇಕು. ಈಗ ಒಂದು ಪ್ಯಾನ್ನಲ್ಲಿ 2 ಸ್ಪೂನಷ್ಟು ತುಪ್ಪವನ್ನು ಹಾಕಿ ಗ್ರೈಂಡ್ ಮಾಡಿಕೊಂಡಿರುವ ನೆಲ್ಲಿಕಾಯಿಯನ್ನು ಫ್ರೈ ಮಾಡಿಕೊಳ್ಳಬೇಕು 5 ನಿಮಿಷಗಳವರೆಗೆ. ಮೀಡಿಯಂ ಫ್ಲೇಮ್ನಲ್ಲಿ ಇದನ್ನು ಚೆನ್ನಾಗಿ ಕಲಿಸುತ್ತಾ ಫ್ರೈ ಮಾಡಿಕೊಳ್ಳಬೇಕು. ಫ್ರೆಂಡ್ಸ್, 5 ನಿಮಿಷಗಳವರೆಗೆ ಹಾಗೆ ಕಲಿಸುತ್ತಾ ಫ್ರೈ ಮಾಡಿಕೊಳ್ಳಬೇಕು. ನಂತರ ನಾನು ಇಲ್ಲಿ ಬೆಲ್ಲದ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡಿಕೊಂಡಿದ್ದೇನೆ. ಇದನ್ನು ಕೂಡ 5 ನಿಮಿಷಗಳವರೆಗೆ ಕುದಿಸಿಕೊಳ್ಳಬೇಕು. ನಂತರ ಸ್ವಲ್ಪ ಕಲರ್ ಚೇಂಜ್ ಆಗುತ್ತದೆ ಬೆಂದ ಮೇಲೆ. ಹಾಗೆ 5 ನಿಮಿಷ ಕುದಿಸಿಕೊಳ್ಳಬೇಕು. ಈಗ ನಮ್ಮ ಹಲ್ವಾ ರೆಡಿಯಾಗಿದೆ. ಫ್ರೆಂಡ್ಸ್, ಸ್ವಲ್ಪ ಏಲಕ್ಕಿ ಪೌಡರನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳೋಣ. ನಂತರ ನಿಮಗೆ ಬೇಕಾಗುವ ಡ್ರೈ ಫ್ರೂಟ್ಸನ್ನು ಹಾಕಿಕೊಳ್ಳಿ. ಇಲ್ಲಿ ನಾನು ಗೋಡಂಬಿ ಮತ್ತು ಬಾದಾಮನ್ನು ಹಾಕುತ್ತಿದ್ದೇನೆ. ಅರ್ಧ ಚಮಚ ತುಪ್ಪದಲ್ಲಿ ಗೋಡಂಬಿ ಮತ್ತು ಬಾದಾಮಿಯನ್ನು ಫ್ರೈ ಮಾಡಿಕೊಂಡು ಹಲ್ವಾದಲ್ಲಿ ಹಾಕುತ್ತೇನೆ. ಫ್ರೆಂಡ್ಸ್, ಇದನ್ನು ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಟುಕೊಂಡು ದಿನಾಲೂ 1 ಚಮಚದಂತೆ ಸೇವಿಸುತ್ತಾ ಬಂದರೆ ನಿಮ್ಮ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಈಗ ಸೀಸನ್ ಇರುವುದರಿಂದ ಫ್ರೆಂಡ್ಸ್, ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ನೆಲ್ಲಿಕಾಯಿ ಮತ್ತು ಬೆಲ್ಲದಿಂದ ಇನ್ನೂ ಹಲವಾರು ಪ್ರಯೋಜನಗಳಿವೆ. ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟವಾದಲ್ಲಿ ನೀವು ನನಗೆ ಸಪೋರ್ಟ್ ಮಾಡಿ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು ಫ್ರೆಂಡ್ಸ್.